ಎಲ್ಲೋ ಕಾರ್ಮಿಕರಿದ್ದು ನಡೀತಿರ್ತದೆ. ಮೋಸ್ಟ್ಲಿ ಚೈಲ್ಡ್ ಕೇರ್ನವರು ಅಥವಾ ಯಾರಾನ ಇವ್ರು ಹೋಗಿರ್ತಾರೆ, ಹೋಗ್ಬೇಕಾದ್ರೆ ಜೊತೆಗೆ ಪೊಲೀಸ್ನವ್ರು ಹೋಗಿರ್ತಾರೆ. ಭಿಕ್ಷಾಟನೆ ಹಿಡಿಬೇಕಾದ್ರೆ ಪೊಲೀಸ್ನವ್ರು ಹೋಗಿರ್ತಾರೆ. ಲೈಂಗಿಕ ದೌರ್ಜನ್ಯ ಫಾಸ್ಟ್ ಕಂಪ್ಲೇಂಟ್ ಬರೋದೆ ಪೊಲೀಸ್ಗೆ. ಬಾಲ್ಯ ವಿವಾಹ ಪೊಲೀಸ್. ಪರಿತ್ಯಕ್ತ ಮಕ್ಕಳು ಪೊಲೀಸ್. ಕಾಣೆ ಆದವರು ಪಾಂಡ್ರಿಯವರು ಪೊಲೀಸ್. ಮಾದಕ ವ್ಯಸನ ಇವ್ರುಗಳು ಅವ್ರಿಗೂ ಪೊಲೀಸ್. ಎಲ್ಲದಕ್ಕೂ ಪೊಲೀಸ್ ಇರ್ಬೇಕು. ನಾವೊಂಥರ ಕರಿಬೇವಿದ್ದಂಗೆ, ಅಡುಗೆಯಲ್ಲಿ ಕರಿಬೇವಿದ್ದಂಗೆ. ಕರಿಬೇವಿಲ್ಲದೆ ಅಡುಗೆ ಆಗಲ್ಲ. ಆದರೆ ತಿನ್ನಕ್ಕೆ ಯಾರು ಬಳಸಲ್ಲ, ಸೈಡ್ಗೆ ಇಡ್ತಾರೆ. ಪೊಲೀಸರು ಇಲ್ಲದೆ ಇರೋ ಒಂದೇ ಒಂದು ಗಂಟೆ ಪೊಲೀಸ್ನವರು ರಜಾ ತಗೊಂಡಿದ್ದೀವಿ, ಯಾವ ಪೊಲೀಸು ಕೆಲಸ ಮಾಡಲ್ಲ, ಯಾವ FIR ಹಾಕಲ್ಲ, ನಿಮ್ಮ ಇಷ್ಟ ಬಂದಾಗ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದ ದಿವಸ ಸಮಾಜದಲ್ಲಿ ಏನೇ ನಡಿಬೋದು ನೀವೇ ಯೋಚಿಸಿ. ಪೊಲೀಸರಿಲ್ಲದೆ ಸಮಾಜ ಇಲ್ಲ. ಎಷ್ಟೇ ಕೆಟ್ಟವನಾದರೂ ಪೊಲೀಸರು ಬೇಕು. ಪೊಲೀಸರಿಲ್ಲದೆ ಯಾವ ಅಡುಗೆ ನಡೆಯಲ್ಲ, ಯಾವ ಕಾರ್ಯಕ್ರಮ ನಡೆಯಲ್ಲ, ಯಾರೂ ನೆಮ್ಮದಿಯಾಗಿ ಮಲ್ಕೊಳ್ಳಲ್ಲ. ಅದೇ ರೀತಿ ಪೊಲೀಸು ಅಂದರೆ ಕಾನೂನು ಪಾಲಕರು. ಕಾನೂನು ಅಂತಿದ್ದೇನೆ, ಕಾನೂನು ಮಾಡಿರೋದೇ ಲಾ, ದಟ್ ಈಸ್ ಕಠಿಣ. ಅತಿ ಕಠಿಣವಾದ ಕಾನೂನುಗಳನ್ನು, ರೂಲ್ಸ್ ರೆಗ್ಯುಲೇಷನ್ ಹೀಗೇ ಆಗಬೇಕು ಅಂತೇಳಿ ನಮ್ಮ ಶಾಸಕಾಂಗ ನಿರ್ಣಯಿಸುತ್ತೆ. ನಮ್ಮ ಧರ್ಮ ಏನಿದೆ ಅಂದರೆ, ನಾವು ಯಾವುದೇ ಶಾಸನವನ್ನು, ಯಾವುದೇ ಇದನ್ನು ನಾವು ವಿಮರ್ಶೆ ಮಾಡುವ ಅಧಿಕಾರ ಪೊಲೀಸ್ ಇಲಾಖೆಗಿಲ್ಲ. ಹಲವಾರು ಪ್ರೊಟೆಸ್ಟ್ನಲ್ಲಿ ನೀವು ನೋಡ್ತಿರ್ಬೋದು, ಅವರೆಲ್ಲ ಕೇಳಿದ್ರು, ಸರ್ ಇದು ಸರಿಯಾ, ನೀವೇ ಹೇಳಿ ಸರ್. ನಾವು ಹೇಳೋಕ್ಕಾಗಲ್ಲ. ನಮಗೆ ಶಾಸನಬದ್ಧವಾಗಿ ನಮಗೆ ಕೊಟ್ಟಿರೋ ಕರ್ತವ್ಯ ಏನು ಅಂದರೆ, ವಿ ಆರ್ ನಾಟ್ ಟು ಕ್ರಿಟಿಸೈಸ್, ಕಾಮೆಂಟ್ ಆರ್ ಅಪೋಸ್ ಎನಿ ಲಾ ಇಂಪ್ಲಿಮೆಂಟೆಡ್ ಬೈ ದ ಗೌರ್ನಮೆಂಟ್. ಆದ್ದರಿಂದ ನಾವು ಬರೀ ಪಾಲಿಸ್ಬೇಕು. ಇದು ಸರಿಯಾ ಸರ್, ಇದು ಹಿಂಗ ಸರ್, ಹಂಗ ಸರ್ ಅಂತ 1000 ಕ್ವಶನ್ ಕೇಳ್ತಾರೆ. ನಾವು ಅವಾಗ ಮಾತಾಡಲ್ಲ. ಜೊತೆಗೆ ನಮಗೆ ಅಭಿವ್ಯಕ್ತಿ ಮಾಡೋದಕ್ಕೆ ಸರ್ಟನ್ ರ್ಯಾಂಕ್ SP ಅಥವಾ ಅವ್ರ ಮೇಲ್ಪಟ್ಟ ಅಧಿಕಾರಿಗಳು ಮಾತ್ರ ಪತ್ರಿಕಾ ಹೇಳಿಕೆಗಳನ್ನು ಕೊಡ್ಬೋದು, ಪತ್ರಿಕಾ ಪ್ರಕಟಣೆಗಳು ಕೊಡ್ಬೋದು. ನಾವು ಮಾತಾಡೋಂಗಿಲ್ಲ. 1000 ಟೀಕೆಗಳು ಬಂದರೂ ನಾವು ಮಾತಾಡೋದ್ರಿಲ್ಲ. ಅದರಿಂದ ನಮ್ಗಳ ಪ್ರೆಸೆಂಟೇಷನ್ನು ಎಲ್ಲೂ ಇಲ್ಲ. ತಪ್ಪು ಕಲ್ಪನೆಗಳಿಗೆ ಸಾವಿರಾರು ಅವಕಾಶಗಳು ಆಗ್ತವೆ. ಆದರೆ ನಮ್ಮ ಹತ್ರ ಆನ್ಸರ್ ಇಲ್ಲ ಅಂತ ಅಂದ್ಕೊಂಡ್ರೆ ಖಂಡಿತ ತಪ್ಪದು. ಆದರೆ ಯಾಕೆ ಇದನ್ನ ಕಾನೂನು ಬಗ್ಗೆ ಹೇಳ್ತಿದ್ದಾರೆ ಅಂದರೆ, ನೋಡಿ, ಮಕ್ಕಳು ಸಿಗ್ತವೆ. ಮಕ್ಕಳು ಸಿಕ್ಕಿದಾಗ ಅವುಗಳನ್ನು ತಗೊಂಬಂದು ರಕ್ಷಣೆ ಮಾಡೋದ್ರಲ್ಲಿ ಎಂತೆಂಥ ಸಂದರ್ಭಗಳು ಬರ್ತವೆ ಅಂದರೆ, ನಾನು ಫ್ರೇಸರ್ ಟೌನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾಗ ತಂದೆ ಹೋಗಿ ತಾಯಿನ ಮರ್ಡರ್ ಮಾಡಿದ. ಒಂದು ಕಡೆ ತಾಯಿ ಸತ್ತಿದ್ದಾಳೆ, ಇನ್ನೊಂದು ಕಡೆ ತಂದೆ ಅಕ್ಯೂಸ್ಡು ಓಡೋಗಿದೆ. ಮಗು ಇದೆ, 4 ವರ್ಷದ ಮಗು. ಆ ಮಗು ಹೆಣ್ಣು ಮಗು. ಆ ಹೆಣ್ಣು ಮಗು ಶಿ ವಾಸ್ ಐ ವಿಟ್ನೆಸ್. ಮೇರೆ ಪಾಪಾನೆ ಮಾಮಾಕೋ ಮಾರ್ ದಿಯಾ. ಕರೆಕ್ಟಾಗಿ ಯಾರನ್ನ ಹಿರೀಕರಿದ್ದರೆ ವಯಸ್ಸಿನಲ್ಲಿ 2007ನಲ್ಲಿ ಇದು ದೊಡ್ಡ TV-ನಲ್ಲಿ ಬಂದಿದ್ದ ಇನ್ಸಿಡೆಂಟ್. ಆ ಮಗು ಅವರು ಇಸ್ಕಾನ್ ಪೂಜಾರಿಯ ಮೊಮ್ಮಗಳು. ಆ ಹುಡುಗಿ ಇತ್ತು, ಅವಳಿಗೆ ಒಬ್ಬ ಮುಸ್ಲಿಂ ಇವನು ಹಿಂದೂ ಅಂತ ಹೆಸರು ಹೇಳ್ಕೊಂಡು ಮದುವೆ ಮಾಡಿಕೊಂಡು, ಆಮೇಲೆ ಗೊತ್ತಾಯಿತು ರಿಯಾಲಿಟಿ, ಹಿಂಸೆ ಕೊಡ್ತಿದ್ದ. ಅವಳು ಬಂದು ಬೆಂಗಳೂರಿಗೆ ಸೆಟ್ಲ್ ಆದಳು. ಡೆಲ್ಲಿಯಿಂದ ಫಾಲೋ ಮಾಡಿ ಬಂದು ಚಾಕುನಲ್ಲಿ 32 ಬಾರಿ ಚುಚ್ಚಿ ನಂತರ ಮರ್ಡರ್ ಮಾಡಿ ಹೋಗಿದ್ದು. ಆ ಪ್ರಸಂಗದಲ್ಲಿ ಆ ಮಗುನ ಅವತ್ತಿನ ರಾತ್ರಿನಲ್ಲಿ ನಾನೇ ಎತ್ಕೊಂಡ್ಬಂದು ನಮ್ಮ ಸ್ಟೇಷನಲ್ಲಿ ನನ್ನ ಜೊತೆಗೆ ಇಟ್ಕೊಂಡು ನಮ್ಮನೆ ಕರ್ಕೊಂಡೋಗಿ ಆ ಮಗುವಿನ ರಕ್ತ ಸಿಕ್ತ ಬಟ್ಟೆಗಳನ್ನು ಮಾಜ ಪ್ರಕಾರ ವಶಪಡಿಸ್ಕೊಂಡ ನಂತರ ನಮ್ಮ ಮನೆಯಲ್ಲಿ ನಮ್ಮ ತಾಯಿ, ನಮ್ಮ ಮನೆಯವರು ಎಲ್ಲರೂ ಆ ಮಗುನ ನೋಡಿಕೊಂಡು ಮಾರನೇ ದಿವಸ ಕರ್ಕೊಂಬಂದು ಐ ವಿಟ್ನೆಸ್ಸು ಸ್ಟೇಟ್ಮೆಂಟ್ ಎಲ್ಲ ರೆಕಾರ್ಡ್ ಮಾಡಿ ಎಲ್ಲ ಆದಮೇಲೆ ಆಕೆಯನ್ನು ಅವರ ಅಜ್ಜ ಇಸ್ಕಾನ್ ಪೂಜಾರಿ ಅವರಿಗೆ ಕೊಟ್ಟು, ಅವ್ರು ಕೊಡಬೇಕಾದ್ರೆ ಆ ಮಗು ಒಂದೇ ಮಾತು ಕೇಳ್ತು, ಕ್ಯಾ ಮೇ ಆಪ್ಕೆ ಸಾಥ್ ನೈ ರಹ ಸಕ್ತಿ ಅಂತ ಕೇಳ್ತು. ನಾನು ನಿಮ್ಮ ಜೊತೆ ಇರೋಕ್ಕೆ ಸಾಧ್ಯ ಇಲ್ವಾ ಅಂತ ಕೇಳ್ತು ಆ ಮಗು. ಆದರೆ ನಮ್ಮ ಮನಸ್ಸಿಗೂ
ಅಯ್ಯೋ ಆ ಮಗು ನಾವೇ ಸಾಕ್ಬರ್ಬೋದಾಗಿತ್ತಲ್ಲ ಅಂತ. ಬಿನೀಶ್ ಮಲ್ಹೋತ್ರಾ ಅಂತ ಆಕೆ ಹುಡುಗಿ ಹೆಸರು. ಆಕೆ ಹಾಗೆ ಕೇಳಿದಾಗ